Hi guys, welcome back to my YouTube channel. ಹಾಯ್ ಗಾಯ್ಸ್, ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂತಹ 11,000ಕ್ಕೂ ಹೆಚ್ಚು ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಈಗಲೇ ಮಾಡ್ಕೊಳ್ಳಿ. ನಾನು ನನ್ನ ಚಾನಲ್ನಲ್ಲಿ ಜಾಬ್ ಅಪ್ಡೇಟ್ಸ್ ಮತ್ತು ಎಜುಕೇಷನ್ ಇನ್ಫಾರ್ಮೇಷನ್ ಮತ್ತು ಸರ್ಕಾರಿ ಯೋಜನೆ ಹಾಗೂ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಯನ್ನು, ಆದಷ್ಟು ನಿಜವಾದ ಮಾಹಿತಿಗಳನ್ನೇ ನಿಮಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಭಾರತೀಯ ನೇಮಕಾತಿ 2024 ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತೇಜಕವಾದ ಒಂದು ಅವಕಾಶವನ್ನು ಪ್ರಕಟಿಸಿದೆ ಅಂತಲೇ ಹೇಳ್ಬೋದು. ಸೊ ಈ ನೇಮಕಾತಿಯಿಂದ ಭಾರತವು ಅತಿ ದೊಡ್ಡ ಸರ್ಕಾರಿ ವಲಯಗಳಲ್ಲಿ ಭರವಸೆಯ ವೃತ್ತಿ ಮಾರ್ಗವನ್ನು ನೀಡುತ್ತಿದೆ ಅಂತಲೂ ಹೇಳ್ಬೋದು. ಸೊ ಇದರಲ್ಲಿ ಕ್ಲರ್ಕ್, ಟೆಕ್ನಿಷಿಯನ್ ಮತ್ತು ಟ್ರ್ಯಾಕ್ಸ್ಮೆನ್ ಸೇರಿದಂತೆ ಒಟ್ಟು 11,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು, ಈ ನೇಮಕಾತಿಗೆ ಆನ್ಲೈನ್ ಅರ್ಜಿ ಪ್ರಕ್ರಿಯೆಯು ನವೆಂಬರ್ 12ರಂದು ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 10 ಆಗಿದೆ. ಸೊ ನೆಕ್ಸ್ಟು ಇದಕ್ಕೆ ಬೇಕಾಗೋ ಶೈಕ್ಷಣಿಕ ಅರ್ಹತೆಗಳನ್ನು ನೋಡೋಣ. ಸೊ ಈ ಜಾಬ್ಗೆ ಅಪ್ಲೈ ಮಾಡೋರು SSLC, PUC, ITI ಆರ್ ಡಿಪ್ಲೊಮೊ ಮುಗಿಸಿರಬೇಕು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಕಂಪ್ಲೀಟ್ ಮಾಡಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನೀವು ಅರ್ಹರಾಗಿರ್ತೀರ. ನೆಕ್ಸ್ಟ್ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ 18ರಿಂದ ಗರಿಷ್ಠ 30 ವರ್ಷದ ಒಳಗಿರಬೇಕು. ಸೊ ಇದಕ್ಕೆ ಸರ್ಕಾರಿ ನಿಯಮಗಳ ಪ್ರಕಾರ SC, ST ಮತ್ತು OBC ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆ ಅನ್ವಯಿಸಬಹುದು ಎಂದು ಹೇಳ್ತಾರೆ. ನೆಕ್ಸ್ಟು ಭಾರತೀಯ ರೈಲ್ವೆ ನೇಮಕಾತಿಗೆ ಅಗತ್ಯವಿರುವ ದಾಖಲೆಗಳೇನೆಂದರೆ, ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ, ನೆಕ್ಸ್ಟು ಸ್ಕ್ಯಾನ್ ಮಾಡಿದ ಸಹಿ ಹಾಗೂ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಅಂದರೆ SSLC, PUC ಆರ್ ಡಿಪ್ಲೊಮೊ ಅಥವಾ ಪದವಿ, ಇವುಗಳಲ್ಲಿ ಯಾವುದಾದ್ರೂ ಒಂದು. ನೆಕ್ಸ್ಟು ವರ್ಗಾವಣೆ ಪತ್ರ ಅನ್ವಯಿಸಿದರೆ ಮಾತ್ರ, ಹಾಗೂ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕೂಡ ಕೇಳ್ತಾರೆ. ನೆಕ್ಸ್ಟು ನಿವಾಸ ಪ್ರಮಾಣ ಪತ್ರವನ್ನು ಕೇಳ್ಬೋದು. ಸೊ ಯಾವುದಕ್ಕೂ ಇಟ್ಕೊಂಡಿರಿ. ಸೊ ನೆಕ್ಸ್ಟು ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡ್ಕೋತಾರೆ ಅನ್ನೋದನ್ನ ನೋಡೋದಾದರೆ, ಸೊ ಆಯ್ಕೆ ಪ್ರಕ್ರಿಯೆಯನ್ನು 4 ಹಂತಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ. ಅದರಲ್ಲಿ ಫಸ್ಟ್ ಒನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ CBT. ಇದರಲ್ಲಿ ಸಾಮಾನ್ಯ ಅರಿವಿನ ಬಗ್ಗೆ ಇರುತ್ತೆ ಹಾಗೂ ಗಣಿತದ ಬಗ್ಗೆ ಇರುತ್ತೆ ಮತ್ತು ತಾರ್ಕಿಕ ಮತ್ತು ತಾಂತ್ರಿಕ ಜ್ಞಾನದ ಬಗ್ಗೆ ಇರುತ್ತೆ. ಇದು ಮೊದಲನೇ ಹಂತವಾಗಿದೆ. ನೆಕ್ಸ್ಟು ಎರಡನೇ ಹಂತದಲ್ಲಿ ದೈಹಿಕ ದಕ್ಷತೆ ಪರೀಕ್ಷೆ ಅಂದರೆ PET. ಇದರಲ್ಲಿ ದೈಹಿಕ ಸಾಮರ್ಥ್ಯದ ಬಗ್ಗೆ ಇರುತ್ತೆ. ನೆಕ್ಸ್ಟು ಮೂರನೇ ಹಂತ ದಾಖಲೆ ಪರಿಶೀಲನೆ. ಇದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳು ಪರಿಶೀಲನೆಗಾಗಿ ಮೂಲ ದಾಖಲೆಗಳನ್ನು ಒದಗಿಸುತ್ತಾರೆ. ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆ. ಇದರಲ್ಲಿ ಸೇವೆಗಾಗಿ ಫಿಟ್ನೆಸ್ಸನ್ನು ಖಚಿತಪಡಿಸಲು ಈ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಸೊ ಇದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವ 4 ಹಂತಗಳಾಗಿವೆ. ನೆಕ್ಸ್ಟು ವೇತನ ರಚನೆ ಹೇಗೆ ಅನ್ನೋದನ್ನು ನೋಡೋದಾದರೆ, ಪೋಸ್ಟ್ ಮಟ್ಟ, ಸಂಬಳ ಶ್ರೇಣಿ, ಹೆಚ್ಚುವರಿ ಪ್ರಯತ್ನ. ಅದರಲ್ಲಿ ಪೋಸ್ಟ್ ಮಟ್ಟ ಗುಂಪು A, ಅದರಲ್ಲಿ ಸಂಬಳ ಶ್ರೇಣಿ ಬಂದ್ಬಿಟ್ಟು 56,100ರಿಂದ 1,77,500ರವರೆಗೆ ಇರುತ್ತದೆ. ಸೊ ಇದರಿಂದ ಪ್ರಯೋಜನ ಏನೇನು ಸಿಗುತ್ತೆ ಅಂದರೆ DA, HRA ಹಾಗೂ ಸಾರಿಗೆ ಮತ್ತು ವೈದ್ಯಕೀಯ ಭತ್ಯೆಗಳು ಇರುತ್ತೆ. ನೆಕ್ಸ್ಟು ಪೋಸ್ಟ್ ಮಟ್ಟ ಗುಂಪು B, ಇದರಲ್ಲಿ ಸಂಬಳ ಬಂದ್ಬಿಟ್ಟು 44,900ರಿಂದ 1,42,400ವರೆಗೆ ಕೊಡ್ತಿದ್ದಾರೆ. ಸೊ ಇದರಲ್ಲೂ ಸೇಮ್ DA, HRA ಹಾಗೂ ಸಾರಿಗೆ ಮತ್ತು ವೈದ್ಯಕೀಯ ಭತ್ಯೆಗಳ ಪ್ರಯೋಜನಗಳು ಕೂಡ ಇದರಲ್ಲಿ ಇದೆ. ನೆಕ್ಸ್ಟು ಗುಂಪು C, ಇದರಲ್ಲಿ 21,700ರಿಂದ 81,100ರವರೆಗೆ ಸಂಬಳ ಶ್ರೇಣಿ ಇರುತ್ತೆ. ಇದರಲ್ಲೂ ಸೇಮ್ DA, HRA ಹಾಗೂ ಸಾರಿಗೆ ವ್ಯವಸ್ಥೆ ಮತ್ತು ವೈದ್ಯಕೀಯ ಭತ್ಯೆಗಳು ಸಹ ಇರುತ್ತೆ. ನೆಕ್ಸ್ಟು ಗುಂಪು D, ಇದರಲ್ಲಿ 18,000ದಿಂದ 56,900ರವರೆಗೆ ಸಂಬಳ ಶ್ರೇಣಿ ಇದೆ. ಇದರಲ್ಲಿ ಪ್ರಯೋಜನಗಳು ಬಂದ್ಬಿಟ್ಟು DA, HRA ಹಾಗೂ ಸಾರಿಗೆ ಮತ್ತು ವೈದ್ಯಕೀಯ ಭತ್ಯೆಗಳು ಇದರಲ್ಲೂ ಸಹ ಇದೆ. ನೆಕ್ಸ್ಟು ಅರ್ಜಿ ಶುಲ್ಕ ನೋಡೋದಾದರೆ, ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 500 ರು ಶುಲ್ಕ ಇರುತ್ತದೆ ಮತ್ತು SC, ST, PW ಅವರಿಗೆ 250 ಇರುತ್ತದೆ. ಮಹಿಳೆಯರಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ಸೊ ಇದಿಷ್ಟು 2024 ಭಾರತೀಯ ರೈಲ್ವೆ ನೇಮಕಾತಿಯಲ್ಲಿ ಇರುವಂತಹ ಹುದ್ದೆಗಳಾಗಿವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.